Hi, hello, namaskara. Welcome back to my YouTube channel, VJ Saundarya Vlogs, and welcome back to one more new vlog. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋ ನೋಡಿದ್ರೆ ಯದುವೀರ್ಗೋಸ್ಕರ ಏನೆಲ್ಲ ಸ್ಕೂಲ್ ಹೋಗೋದಕ್ಕೆ ಪರ್ಚೇಸ್ ಮಾಡಿದೆ ಅಂದ್ಬಿಟ್ಟೆಲ್ಲ ಹಾಕಿದೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯದುವೀರ್ದು ಫಸ್ಟ್ ಡೇ ಆಫ್ ಸ್ಕೂಲ್ ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ, ಅವನ ಬಾಕ್ಸ್ಗೆ ಏನೆಲ್ಲ ಪ್ಯಾಕ್ ಮಾಡ್ತಾ ಇದೀವಿ, ಹಾಗೆ ಅವ್ನ ಸ್ಕೂಲ್ ಫೀಸ್ ಎಷ್ಟು ಏನು ಅಂತೆಲ್ಲ ಕೇಳಿದ್ರೆ ಅದು ಬರುವಂತ ವಿಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ಅವನ ಡೇ ಹೇಗಿರುತ್ತೆ, ಫಸ್ಟ್ ಡೇ ಸ್ಕೂಲ್ಗೆ ಹೋಗೋವಾಗ ಅಳ್ತಾನ ಅನ್ನೋದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ನಾನು ಬೆಳಗ್ಗೆ ಎದ್ದು ಕೆಳಗಡೆ ಬರೋಷ್ರಲ್ಲಿ ಸ್ವಲ್ಪ ಲೇಟ್ ಆಗಿ ಇದ್ದೆ, ಯಾಕೋ ಅನ್ಈಸಿ ಆಗಿದೆ ಅಂತ ಹೇಳಿದ್ನಲ್ಲ, ಅದು ಹಂಗೆ ಕಂಟಿನ್ಯೂ ಆಗಿತ್ತು ನೆಕ್ಸ್ಟ್ ಡೇ ಕೂಡ. ಸೊ ನಮ್ಮತ್ತೆ ಕಾಫಿ ಕೊಟ್ಟರು, ಬಂದಿದ ತಕ್ಷಣ ಕಾಫಿ ಕುಡಿದು ಈಗ ಬಂದು ಯದುವೀರ್ಗೆ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದೀನಿ. ನೀವು ನೋಡ್ಬೋದು, ಈ ತರದ ಬ್ಯಾಗ್ ನಾನು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದೆ. ತುಂಬಾನೇ ಚೆನ್ನಾಗಿದೆ, ಎಲ್ಲೋ ವಿತ್ ಸಿ ಬ್ಲೂ ಅಲ್ಲಿರುವಂತದ್ದು. ತುಂಬಾನೇ ಸಾಫ್ಟ್ ಆಗಿದೆ ಅಂಡ್ ಅವ್ನು ಕ್ಯಾರಿ ಮಾಡೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದೆ. ನಿಮ್ಗೆ ಏನಾರ ಲಿಂಕ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನು ಇವತ್ತು ಈ ತರ ಕಾರ್ಡ್ ಸೆಟ್ ಹಾಕ್ತಾ ಇದೀನಿ. ಜುಡಿಯೋ ಅಲ್ಲಿ ತಗೊಬಂದಿದ್ದು ಸುಮಾರು ಒಂದು 15 ಜೊತೆ ಅವನಿಗೆ ತಂದಿರೋದು ಹಾಗೆ ಇಟ್ಟಿದ್ದೀನಿ, ಹಾಕೇ ಇಲ್ಲ. ಸೊ ಇನ್ಮೇಲೆ ಸ್ಕೂಲ್ಗೆ ಹೋಗೋ ಡೈಲಿ ಒಂದೊಂದು ಹಾಕಿ ಕಳ್ಸೋಣ ಅಂದ್ಬಿಟ್ಟು ಆ ಕಾರ್ಡ್ ಸೆಟ್ನ ತಂದಿದ್ದೆ. ಅದಾದ್ಮೇಲೆ ಅಗ್ಗೀಸ್ ಒಂದೆರಡು ಇಡ್ತಾ ಇದ್ದೀನಿ, ಆಮೇಲೆ ಒಂದು ನ್ಯಾಪ್ಕಿನ್, ಒಂದೆರಡು ಜೊತೆ ಬಟ್ಟೆ ಕೂಡ ಇಡ್ತಾ ಇದ್ದೀನಿ. ಅವನೇನು ಫುಲ್ ಡೇ ಬಿಡ್ತಾ ಇಲ್ಲ, ಬಟ್ ಸ್ಟಿಲ್ ಮಕ್ಕಳ ಜೊತೆ ಆಟ ಆಡ್ತಿರ್ತಾನೆ, ಅಥವಾ ಅವನಿಗೆ ವಾಮಿಟ್ ಆಗೋದಾಗ್ಲಿ ಆ ಥರದ್ದೆಲ್ಲ ಹೇಳೋಕ್ಕಾಗಲ್ವಲ್ಲ ಮಕ್ಕಳಿಗೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂದ್ಬಿಟ್ಟು. ಹಾಗಾಗಿ ಇದನ್ನೆಲ್ಲ ಇಡಬೇಕು ಅಂತ ನಮ್ಮತ್ತೆ ಹೇಳಿದರು. ರೂಪೇಶು ಅದೇ ಕ್ರೀಚ್, ಅಂದರೆ ಅದೇ ಡೇ ಕೇರಲ್ಲೇ ಇದ್ದಿದ್ದು ರೂಪೇಶು. ಅದಾದಮೇಲೆ ನಮ್ಮ ಚಿಕ್ಕಮ್ಮ ಇಬ್ಬರು ಮಕ್ಕಳು, ನಮ್ಮ ಚಿಕ್ಕತ್ತೆ ಇದ್ದಾರಲ್ವ, ಸೊ ಅವರಿಬ್ಬರು ಮಕ್ಕಳು ಕೂಡ ಅದೇ ಡೇ ಕೇರ್, ಅದೇ ನರ್ಸರಿಯಲ್ಲಿ ಓದಿರೋ ಅಂಥವ್ರು. ಹಾಗಾಗಿ ಅದೇ ನರ್ಸರಿಗೇನೆ ಹಾಕಿದ್ದೀವಿ. ಆರುಷಿ ಅಂತ HL ಅವ್ರದ್ದೆ. ತುಂಬಾ ಚೆನ್ನಾಗಿದೆ. ಇವಾಗಿನ ದೊಡ್ಡದೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೋಟ್ರಸ್ಸಲ್ಲೇ ಒಂದು ಮನೆ ಎಲ್ಲ ರಿನೋವೇಷನ್ ಮಾಡಿಕೊಂಡು ಕೋಟ್ರಸ್ಸಲ್ಲೇ ಈಗ ಕ್ರೀಚ್ ತರ ಮಾಡಿದ್ದಾರೆ, ಅಂದ್ರೆ ಡೇ ಕೇರ್ ಮಾಡಿದ್ದಾರೆ. ಬೇರೆ ಕಡೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು 6 ಮಂತ್ಸ್ ಆದ್ಮೇಲೆ ಮೇ ಬಿ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನ್ಸುತ್ತೆ. ನಾನು ನಿಮ್ಗೆ ಹೇಳ್ತೀನಿ ಮುಂದೆ ಬರುವಂತ ವಿಡಿಯೋಸಲ್ಲಿ ಯಾಕೆ ನಾನು ಡೇ ಕೇರ್ಗೆ ಹಾಕಬೇಕು ಅಂತ ಡಿಸೈಡ್ ಆದೆ ಅಂತ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಸ್ನ್ಯಾಕ್ಸ್ಗೆ ನಾನು ಅವನಿಗೆ ಆಪಲ್ ಹಾಗೆ ಬನಾನಾ, ಆಮೇಲೆ ಬನಾನಾ ಕೇಕ್ ಆರ್ಡರ್ ಮಾಡೋಣ ಅಂದ್ಕೊಂಡೆ. ಔಟ್ ಆಫ್ ಸ್ಟಾಕ್ ಆಗಿತ್ತು, ಹಾಗಾಗಿ ಲೋಕಲಲ್ಲೇ ಇದು ಬ್ರಿಟಾನಿಯಾ ಕೇಕ್ ಬರುತ್ತಲ್ವ, ಸೊ ಇದನ್ನ ತೊಗೊಬಂದಿದೆ. ಇದನ್ನು ಸ್ವಲ್ಪ ಹಾಕಿ ಕಳಿಸ್ತೀನಿ. ಜಾಸ್ತಿ ಕೇಕ್ ಎಲ್ಲ ಕೊಡಲ್ಲ, ಸ್ವಲ್ಪ ಕೊಡ್ತೀನಿ ಅಷ್ಟೇ. ಅದಾದ್ಮೇಲೆ ಬನ್ನಿ, ಇವಾಗ ನಿನ್ನೆ ಏನು ಪರ್ಚೇಸ್ ಮಾಡಿದೆ ಅಂತ ತೋರಿಸೋದೇ ಮರ್ತೋಗ್ಬಿಟ್ಟೆ, ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ. ಲಂಚ್ ಬಾಕ್ಸ್ ತಂದಿದೆ ಅವ್ನಿಗೆ ಈ ಥರ. ಆಮೇಲೆ ಎಷ್ಟೊಂದು ಜನ ಹೇಳಿದ್ರಿ ಕಾಮೆಂಟ್ ಸೆಕ್ಷನ್, ಪ್ಲಾಸ್ಟಿಕ್ ಕೊಡಬೇಡಿ ಸೌಂದರ್ಯ ಅಂತ. ನಾನು ಪ್ಲಾಸ್ಟಿಕ್ ಎಲ್ಲ ತರಬಾರ್ದು ಅಂತಲೇ ಹೋಗಿದ್ದು. ಸೊ ಇದು ಪ್ಲಾಸ್ಟಿಕ್ ಎಲ್ಲ, ಒಳಗಡೆ ಸ್ಟೀಲ್ ಇದೆ, ಔಟ್ಸೈಡ್ ಮಾತ್ರ ನಿಮಗೆ ಪ್ಲಾಸ್ಟಿಕ್. ಅದರಲ್ಲೂ ಗುಡ್ ಕ್ವಾಲಿಟಿ. 680 ರೂಪೀಸ್ ಇದು ಒಂದು ಬಾಕ್ಸ್ ನಾನು ತಗೊಂಡಿದ್ದು. ಏಷಿಯನ್ ಬ್ರ್ಯಾಂಡ್, ಒಳ್ಳೆ ಬ್ರ್ಯಾಂಡ್ ಇದೆ ತಂದಿದ್ದೀನಿ. ಆಮೇಲೆ ವಾಟರ್ ಬಾಟಲ್ ಕೂಡ ಸೆಲ್ಲೋ ಇದೆಯಲ್ವಾ, ಸೊ ಆ ಬ್ರ್ಯಾಂಡ್ ತಂದಿದೆ. ಇದರಲ್ಲಿ 2 ಈ ತರ ಬರುತ್ತೆ, ಒಂದು ದೊಡ್ಡ ಬಾಕ್ಸ್ ಜೊತೆಗೆ ಒಂದು ಚಿಕ್ಕದು ಕಂಟೈನರ್ ಕೊಟ್ಟಿದ್ದಾರೆ. ಅದರೊಳಗಡೆ ಚಟ್ನಿ ಅಥವಾ ಅವನಿಗೆ ಮೊಸರು ಏನಾದರೂ ಹಾಕಿ ಕಳ್ಸೋಕ್ಕೆ. ಅವರು ನಮ್ಗೆ ಹೇಳಿರೋದು ಬರೀ ಸ್ನ್ಯಾಕ್ಸ್ ಹಾಕಿ ಕಳಿಸಿ ಅಂತ, ಬಟ್ ನಾವು ಲಂಚ್ ಕೂಡ ಸ್ವಲ್ಪ ಪ್ಯಾಕ್ ಮಾಡ್ತೀವಿ. ನಾನು ಯಾವ ಟೈಮ್ಗೆ ನಾನು ಹೋಗ್ತೀನೋ ಕರ್ಕೊಬರೋಕ್ಕೆ ಗೊತ್ತಿರಲ್ವಾ, ಹಾಗಾಗಿ ಲಂಚ್ ಕೂಡ ಪ್ಯಾಕ್ ಮಾಡಿ ಕಳಿಸ್ಬಿಟ್ರೆ 12:30 ಹಂಗೆ ನಮ್ಮ ಅತ್ತೆನೇ ಹೋಗಿ ಕರ್ಕೊಂಡು ಅವನಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಆಗಿದ್ರೆ ಅದ್ರಲ್ಲಿ ತಿನ್ಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಆ್ಯಂಡ್ ವಾಟರ್ ಬಾಟಲು ಕೂಡ ನಾನು ಮ್ಯಾಚಿಂಗ್ ತಂದೆ. ಬಾಕ್ಸು ಇದು, ಇವೆರಡು ನಾನು ಬ್ಯಾಗಿಗೆ ಮ್ಯಾಚ್ ಆಗುತ್ತೆ ಅಂದ್ಕೊಂಡ್ರೆ ನಾನು ಎಲ್ಲೋ ಬ್ಲೂ ಅನ್ಕೊಂಡ್ಬಿಟ್ಟಿದ್ದೀನಿ, ಬಟ್ ಬ್ಯಾಗ್ ಬಂದಿದ್ದು ಎಲ್ಲೋ ಮತ್ತೆ ಸೀ ಗ್ರೀನ್ ಟೈಪಲ್ಲಿ. ಆ್ಯಂಡ್ ಬನ್ನಿ ಇವಾಗ ಯದುವೀರ್ನ ಎಬ್ಬರ್ಸೋಣ, ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಎಲ್ಲ ನಾನು ನಿಮ್ಮ ಜೊತೆ ರಾ ವಿಡಿಯೋನ ಶೇರ್ ಮಾಡ್ತೀನಿ. ಓಕೆನಾ? ಯದುವೀರ್, ಹಾ, ಗುಡ್ ಮಾರ್ನಿಂಗ್ ಬಂಗಾರ, ಗುಡ್ ಮಾರ್ನಿಂಗ್. ಕ್ಯಾಮ್ರಾ ಗುಡ್ ಮಾರ್ನಿಂಗ್ ಮಾಡು. ಹೋನಾ, ಯಾಕೆ? ಗುಡ್ ಮಾರ್ನಿಂಗ್ ಚೀಟಿ. ನೋಡಿ ಎಲ್ಲರೂ ನಿನ್ಗೆ ಹಾಯ್ ಮಾಡ್ತಾ ಇದ್ದಾರೆ. ಸೇ ಗುಡ್ ಮಾರ್ನಿಂಗ್ ಕ್ಯಾಮ್ರಾಗೆ. ಹಾಯ್. ನಾನು ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳು. ನಿನ್ನ ಫ್ರೆಂಡ್ಸ್ ಎಲ್ಲರೂ ಇರ್ತಾರಲ್ಲ ಬ್ಯಾಗ್ ಹಾಕ್ಕೊಂಡು. ಏನು ಕಲ್ತ್ಕೊಳಕ್ಕೆ ಹೋಗ್ತೀಯ ನಿನ್ನ ಸ್ಕೂಲ್ಗೆ? ಹಾಂ, ಬಲ್ಗಡೆ ಎದ್ದೊಳ್ಬೇಕು. ಏನು ಕಲ್ತ್ಕೊಳಕ್ಕೆ ಏನು ಕಲ್ತ್ಕೊಳಕ್ಕೆ ಹೋಗೋದು ಯದುವೀರ್ ನೀನು? ಹಂಗೆ ಬರೆಯಕ್ಕ ABCD ಕಲ್ತ್ಕೋತೀಯಾ? ABCD ಹೇಳು ಒಂದ್ಸಲಿ. ABCD ಹೇಳು ಯದುವೀರ್. ಹಾಂ, ಆಮೇಲೆ ಹಂಗೆ ಬರೆಯಕ್ಕೆ ಹೋಗ್ತಾನಂತೆ. ತೀಟ ಮಾಡಲ್ಲ ತಾನೆ ಸ್ಕೂಲಲ್ಲಿ? ಫ್ರೆಂಡ್ಸ್ಗೆ ಏನು ಮಾಡ್ತೀಯ ನೀನು? ಫ್ರೆಂಡ್ಸ್ಗೆ ಏನು ಮಾಡ್ತೀಯ? ಅಲ್ಲಿರೋ ಫ್ರೆಂಡ್ಸ್ಗೆ ಹಾಂ ಕಿಸಿ ಕೊಟ್ಟು ಹಾಯ್ ಮಾಡಬೇಕು. ಏನು ಮಾಡ್ತೀಯ? ಅಲ್ಲಿರೋ ಫ್ರೆಂಡ್ಸ್ಗೆ ಏನು ಮಾಡ್ತೀಯ? ಹಾಯ್ ಮಾಡು. ಬಾ. ಹೆಂಗೆ ಮಕ್ಕ ಒರೆಸ್ಕೊಳ್ಳೋದು?
ಗುಡ್ ನೈಟ್ ಅಲ್ಲ, ಗುಡ್ ಮಾರ್ನಿಂಗ್ ಇವಾಗ. ಇದು ವೆರಿ ಗುಡ್, ವೆರಿ ಗುಡ್. ಹೇಳು, ಎಲ್ರಿಗೂ ಹೇಳು. ಸ್ಕೂಲ್ಗೆ ಹೋಗ್ತೀನಿ ಇವತ್ತು ಅಂತ ಹೇಳು. ಸರಿ ಹೇಳು, ನೀನೇ ಹಿಡ್ಕೊಂಡು ಮಾಡ್ತೀಯಾ? ಮಾಡು. ನೆಕ್ಸ್ಟು ಯದುವೀರ್ದು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಹೇಳು. ಹಾಯ್, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಅನ್ನು. ಗುಡ್ ಮಾರ್ನಿಂಗ್. ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಹೇಳು. ಸ್ಕೂಲ್ಗೆ, ಸ್ಕೂಲನ್ನು ಹೋಗ್ತಾ ಇದ್ದೀನಿ. ಬ್ಲೆಸ್ ಮೀ ಏನು ಅಂದ್ಬಿಟ್ಬಾರ್ದು, ಬ್ಲೆಸ್ ಮೀ ಏನು, ಬ್ಲೆಸ್ ಮೀ. ಹಿಂಗೆ ಹೆಂಗೆ ಅನ್ನೋದು? ಬ್ಲೆಸ್ ಮೀ, ಪ್ಲೀಸ್ ಬ್ಲೆಸ್ ಮೀ ಅನ್ನು. ಸೂಪರ್ ಎಕ್ಸೈಟೆಡ್ ಯದುವೀರ್ ಹೋಗೋದಕ್ಕೆ. ನಿನ್ನೆನೇ ವಾಟರ್ ಬಾಟ್ಲು ಬ್ಯಾಗ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದ. ಬೇಗ ಬೇಗ ರೆಡಿ ಆಗೋಣ, ಹಾಲು ಕುಡಿದ್ಬಿಟ್ಟು ಸ್ಕೂಲ್ಗೆ ಹೋಗಿ ಇವತ್ತು ಹೊಸ ಫ್ರೆಂಡ್ಸ್ಗೆ ಹಾಯ್ ಮಾಡಿ, ಮ್ಯಾಮ್ಗೆ ಗುಡ್ ಮಾರ್ನಿಂಗ್ ಹೇಳಿ. ಫ್ರೆಂಡ್ಸ್ ಹೊಡಿಬಾರ್ದು, ಗಿಚ್ಚಬಾರ್ದು, ಹರ್ಟ್ ಮಾಡಬಾರ್ದು. ಓಕೆನಾ? ಡನ್? ನೀನು ತೋರಿಸ್ಬೇಕು. ಡನ್. ಫ್ರೆಂಡ್ಸ್ ಆಗಿರ್ಬೇಕು ಎಲ್ಲರ ಜೊತೆ. ಓಕೆನಾ? ಯಾರಾದರೂ ನಿನ್ಗೆ ಹೊಡಿದ್ರೂ ಮ್ಯಾಮ್ ಇರ್ತಾರಲ್ಲ ಅಲ್ಲಿ, ಮ್ಯಾಮ್ಗೆ ಹೋಗ್ಬಿಟ್ಟು ಹೇಳಬೇಕು, ಮ್ಯಾಮ್ ಹೊಡಿದ್ರು ಅಂತ. ನೀನು ಹೊಡಿಬಾರ್ದು. ಓಕೆ? ಓಕೆ ಓಕೆ ಡನ್. ವೆರಿ ಗುಡ್, ಗುಡ್ ಬಾಯ್ ನಮ್ಮ ಬೇಬಿ, ಗುಡ್ ಬಾಯ್. ಸರಿ, ರೆಡಿ ಆಗೋಣ, ರೆಡಿ ಆಗೋಣ ಸ್ಕೂಲ್ಗೆ. ಹಾಲು ಕುಡಿದ್ಬಿಟ್ಟು ರೆಡಿ ಆಗೋಣ. ಓಕೆ, ಹೇಳು ಅವ್ರಿಗೆ, ಹೇಳು ಹೇಳಿ. ಇವಾಗ ಹಾಲು ಕುಡಿದ್ಬಿಟ್ಟು ರೆಡಿ ಆಗ್ತೀವಿ ಫ್ರೆಂಡ್ಸ್ ಅನ್ನು. ಸಿ ಯು ಲೇಟರ್ ಹೇಳು. ಲೇಟರ್. ಓಕೆ ಫ್ರೆಂಡ್ಸ್, ಅವ್ನು ಸ್ವಲ್ಪ ಮಾತಾಡೋದು ಬರಲಿ, ಆಮೇಲೆ ಒಂದೇ ಒಂದು ಚಾನಲ್ ಓಪನ್ ಮಾಡಿ ಅವನ ವ್ಲಾಗ್ಸ್ ಎಲ್ಲ ಅದರಲ್ಲಿ ಅಪ್ಲೋಡ್ ಮಾಡಿಸ್ತೀನಿ. ಎಸ್, ಆರ್ ಯು ಇಂಟ್ರೆಸ್ಟೆಡ್ ಯದುವಿ? ಆರ್ ಯು ಇಂಟ್ರೆಸ್ಟೆಡ್ ಡೂಯಿಂಗ್ ವ್ಲಾಗ್ಸ್? ಓಕೆ ಫ್ರೆಂಡ್ಸ್, ಸರಿ ಲೇಟ್ ಆಗುತ್ತೆ. ಇವಾಗ ಹೋಗಿ ಅವ್ನಿಗೆ ಕೆಳಗಡೆ ಹಾಲು ಕೊಟ್ಟು ಅವ್ನ ಬಾಕ್ಸ್ ಆಲ್ರೆಡಿ ನಮ್ಮ ಅತ್ತೆ ರೆಡಿ ಮಾಡ್ತಾ ಇದ್ದಾರೆ. ಅವ್ನಿಗೋಸ್ಕರ ಇವತ್ತು ಇಡ್ಲಿ ಆಮೇಲೆ ಸಾಂಬಾರು ಮಾಡಿದ್ದಾರೆ. ಸೊ ಅದನ್ನೇ ಹಾಕಿ ಕಳಿಸೋದು. ಸ್ನ್ಯಾಕ್ಸ್ಗೆ ಆ್ಯಪಲ್ ಕಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಲ್ಲಿ ನಮ್ಮ ರಾಜ ಎದ್ಬಿಟ್ಟು ನೋಡ್ಬೋದಲ್ಲ, ಕ್ರ್ಯಾಂಕಿಯಾಗೇ ಇರೋದಿಲ್ಲ. ವೆರಿ ಗುಡ್ ಬಾಯ್ ಥರ ಎದ್ದೊಳ್ತಾನೆ. ಎದ್ದಿದ ತಕ್ಷಣ ಮಮ್ಮ ಅಂತ ಕೂಗ್ತಾನೆ. ನಾನು ಇಲ್ಲಿ ಓಡಿ ಬರ್ತೀನಿ ಅಲ್ವಾ ಚಿನ್ನಿ? ಕಮ್ ಲೆಟ್ಸ್ ಗೋ ಡೌನ್. ಇದು ಮಮ್ಮಿಗೆ ಒಂದು ಟೈಟ್ ಹಗ್ಗಿ ಕೊಟ್ಟಿಲ್ಲ ಇವತ್ತು. ಟೈಟ್ ಹಗ್ಗಿ. ಡನ್. ಓಕೆ, ಪಪ್ಪ ಎಲ್ಲಿ? ಪಪ್ಪ ಎಲ್ಲೋಯ್ತು? ಪಪ್ಪ ಎಲ್ಲೋಯ್ತು? ಆಫೀಸ್. ಹೇಳು ಪಪ್ಪಗೆ. ಆಫೀಸ್, ಪಪ್ಪ ಆಫೀಸ್. ಅವನೇ ವ್ಲಾಗ್ ಮಾಡಬೇಕಂತೆ ಗುರು. ಮಾಡು, ಇನ್ನೇನು ಮಾಡ್ತೀವಿ ಮಾಡು. ಹಿಂಗೆ ಇಟ್ಕೋಬೇಕು. ಅಲ್ಲಿ ಶೋ ಯು ಹೌ ಟು ಕೀಪ್. ಹಿಂಗೆ ಹೇಳಿ ಇವಾಗ. ಹಾಯ್. ಓಕೆ, ಹೋಗೋಣ ಕೆಳಗಡೆ, ಹೋಗೋಣ. ಅಮ್ಮ ಇಲ್ಲಿ ನೋಡ್ಬೇಕು, ಇದ್ರಲ್ಲಿ ನೋಡೋದು ತೂತಲ್ಲಿ. ನೋಡಿ ಯದುವೀರ್ ಹೇಗೆ ರೆಡಿ ಆಗಿದ್ದಾನೆ ಅಂತ. ವಾವ್, ಹೇಳು ಎಲ್ಲರಿಗೂ ಹಾಯ್ ಮಾಡು. ಗಂಧ ಇಟ್ಕೊಂಡಿದ್ದಾನಂತೆ ನೋಡಿ, ಅವ್ನು ತೋರಿಸ್ತಾ ಇದ್ದಾನೆ. ವಾವ್, ಯು ಲುಕ್ ಸೋ ಬ್ಯೂಟಿಫುಲ್ ಯದುವೀರ್. ಸರಿ, ರೆಡಿನಾ? ರೆಡಿ ರೆಡಿ ಏನು? ಹಾಂ, ಸ್ಕೂಲ್ಗೆ ಏನಕ್ಕೆ ಹೋಗೋದು ನೀನು? ಹೆಲಿಕಾಪ್ಟ್ರಲ್ಲಿದೆ ಅಮ್ಮ. ಸ್ಕೂಲ್ಗೆ ಏನಕ್ಕೆ ಹೋಗ್ತೀಯ ಯದುವೀರ್ ನೀನು? ಸ್ಕೂಲ್ಗೆ ಏನಕ್ಕೆ ಹೋಗೋದು? ಹೇಳು ಹೇಳು, ಇಲ್ಲಿ ಕ್ಯಾಮ್ರಾಗೆ ಹೇಳ್ಬೇಕು. ಎಲ್ಲರೂ ಚಾಕ್ಲೇಟ್ ಕೊಡ್ತಾರೆ ಅವಾಗ ನಿನಗೆ. ಏನಕ್ಕೆ ಹೋಗೋದು ಸ್ಕೂಲ್ಗೆ ನೀನು ಯದುವೀರ್? ಓಯ್ ಬಾಯ್, ನಾನು ಹೋಗ್ಲಾ? ಏನಕ್ಕೆ ಹೋಗೋದು ಸ್ಕೂಲ್ಗೆ ನೀನು ಹೇಳು. ಅವನು ಏರೋಪ್ಲೇನ್ ಓಡಿಸ್ತಾ ಇದ್ದಾನೆ ಫ್ರೆಂಡ್ಸ್. ಓಕೆ, ವೆರಿ ಗುಡ್. ಅಜ್ಜಿಗೆ ಆಶೀರ್ವಾದ ಮಾಡು. ಆಶೀರ್ವಾದ ತಗೋ. ಕಾಲು ನಮಸ್ಕಾರ. వద్దులేమ్మా, నేను నా నువ్వే దేవుడు.
ಅಯ್ಯೋ ಅಯ್ಯೋ ಹುಷಾರಿಲ್ಲ ಬಂಗಾರಿ ಏರ್ ಗುಡ್ಡ ನನಗೆ ನಮಸ್ಕಾರ ಹಾಕೋದು ಚಾಮಿ ಕಾಪಾಡಪ್ಪ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಎಲ್ಲೂ ಬೀಳ್ತೀರಾ ಇರ್ತೀರಾ ಆರಾಮಾಗಿರೋ ಥರ ನೋಡ್ಕೊಪ್ಪ ಅಂತೇಳಿ ನೋಡಿದ್ರಲ್ಲ ಆರಾಮಾಗಿ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಹರ್ಷ ನಮ್ಮತ್ತೆ ಯದುವೀರ್ ಒಂದು ಗಾಡಿಯಲ್ಲಿ ಬರ್ತಾ ಇದ್ದಾರೆ, ನಾನು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೀನಿ. ಹೋಗೋಕ್ಕೂ ಮುಂಚೆ ಚಿಕ್ಕಮ್ಮ ಮನೆ ಹತ್ರ ಹೋಗಿ ಅವ್ರನ್ನೂ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಜಸ್ಟ್ ನಮ್ಮ ಮನೆಯಿಂದ ಒಂದು 5-6 ಮಿನಿಟ್ಸ್ ಅಷ್ಟೇ ಆಗುತ್ತೆ. ಆಮೇಲೆ ಅವನು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಬೇಕು ಅಂತ ಹಠ ಮಾಡ್ತಾ ಇದ್ದ. ಆ್ಯಂಡ್ ಇದೇ ನೋಡಿ ಯದುವೀರ್ದು ಪ್ಲೇ ಹೋಮ್. ಸೊ ಆ ಋಷಿ ಪ್ಲೇ ಹೋಮ್ ಅಂತ ನಮ್ಮ ಕೋಟ್ರಸ್ ಇದೆಲ್ಲ, ಸೊ ಅಲ್ಲೇ ಇರುವಂಥದ್ದು. ಕೋಟ್ರಸಲ್ಲಿದ್ದರೆ ಜಸ್ಟ್ 2 ಮಿನಿಟ್ಸ್ ಅಷ್ಟೇ, ಇಲ್ಲಿಂದ ಒಂದು 5 ಮಿನಿಟ್ಸ್ ಆಗುತ್ತೆ. ಆರಾಮಾಗಿದ್ದ, ಅವನು ಏನೂ ಹಠ ಮಾಡಿಲ್ಲ. ಸ್ಕೂಲ್ಗೆ ಆರಾಮಾಗಿ ಒಳಗಡೆ ಹೋಗಿದ ತಕ್ಷಣ ಜನಗಳನ್ನ ನೋಡಿದ್ನಲ್ಲ, ಮಕ್ಕಳುಗಳನ್ನ. ಸೊ ಹೋಗಿದ ತಕ್ಷಣ ಅವ್ರ ಜೊತೆ ಆಟ ಆಡ್ಕೊಂಡು ಮಾತಾಡಿಕೊಂಡು ಬಾಲ್ಸ್ ಎಲ್ಲ ಎತ್ಕೊಂಡು ಆಟ ಆಡ್ಕೊಂಡಿದ್ದ. ನಾವು ಹಂಗೆ ನಿಧಾನಕ್ಕೆ ಬಂದುಬಿಟ್ವಿ. ನಾವು ಬಂದ ಮೇಲೆ ಒಂದು 15 ಮಿನಿಟ್ಸ್ ಆದಮೇಲೆ ನಾನು ಕಾಲ್ ಮಾಡಿದ್ದೆ ಅವ್ರ ಟೀಚರ್ಗೆ. ಇಲ್ಲ ಮೇಡಮ್, ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ, ಇವಾಗ ತಿಂಡಿ ಏನಾದರೂ ಮಾಡಿಸ್ತೀವಿ, ಸ್ನ್ಯಾಕ್ಸ್ ಏನಾದರೂ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಓಕೆ ಆಯಿತು ಅಂದ್ಬಿಟ್ಟು ನಾನು 12 o'clockಗೆ ಮತ್ತೆ ರಿಟರ್ನ್ ಹೋಗಿ ಅವನ್ನ ಕರ್ಕೊಂಡು ಬಂದು ಬರೋವಾಗ ಜ್ಯೂಸ್ ಕೂಡ ಕೊಡ್ಸ್ಕೊಂಡ್ಬಂದಿದ್ದೆ. ಅವ್ರ ಟೀಚರು ಅವನು ಏನು ಗಲಾಟೆ ಮಾಡಿಲ್ಲ ಅಂತ ಸ್ಟಾರ್ಸ್ ಎಲ್ಲ ಕೂಡ ಹಾಕಿದ್ರಂತೆ, ಅದನ್ನೆಲ್ಲ ಕೂಡ ತೋರಿಸ್ತಾ ಇದ್ದ. ಆ್ಯಂಡ್ ಬನ್ನಿ ಇವಾಗ ರಾಕ್ ಕ್ಲಿಪ್ಪಿಂಗ್ಸ್ನ ಸ್ಕೂಲಿಂದ ಬರೋವಾಗ ಜ್ಯೂಸ್ ಬೇಕು ಅನ್ನ, ಅದಕ್ಕೆ ಜ್ಯೂಸ್ ಶಾಪಿಗೆ ಕರ್ಕೊಬಂದ್ವಿ. ಎದುವೇ ತೋರಿಸು, ಇಲ್ಲಿ ನೋಡಿ, ನಿನ್ನ ಹ್ಯಾಂಡ್ಸ್ ತೋರಿಸು. ಸ್ಟಾರ್ ನೋಡಿ, ಅವ್ರ ಮ್ಯಾಮ್ ಸ್ಟಾರ್ ಎಲ್ಲ ಹಾಕಿದ್ದಾರೆ, ಗುಡ್ ಅಂತ. ಆ ಕೈ ತೋರಿಸು. ವಾವ್, ಯಾರು ಹಾಕಿದ್ದು? ಚೆನ್ನಾಗೈತಾ? ಚೆನ್ನಾಗಿಲ್ಲ? ಚೆನ್ನಾಗಿಲ್ಲ. ಮತ್ತೆ ನಾನು ಅವನ್ನ ಕರ್ಕೊಬರಕ್ಕೆ ಹೋದಾಗ ಟೀಚರ್ನ ಕೇಳಿದೆ ಹತ್ಕೊಂಡ ಅಂತ. ಇಲ್ಲ ಮೇಡಮ್, ಅಲ್ಲೇ ಇಲ್ಲ, ಆರಾಮಾಗಿದ್ದ ಅವನು ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಸೊ ಇಷ್ಟು ಹೊಂದ್ಕೊಳ್ಳೋ ಅಂಥ ಮಗು ನನಗೆ ಹುಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಗಾಡ್ ಗ್ರೇಸ್, ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಆಗ್ತಾನೆ, ಹಠ ಮಾಡೋದಿಲ್ಲ. ಹಠ ಮಾಡ್ತಾನೆ, ಯಾವಾಗಾದರೂ ಒಂದು ಸಲ ಕ್ರ್ಯಾಂಕಿಯಾಗಿ ಅವ್ನಿಗೇನಾದರೂ ಅನ್ಈಸಿ ಆಗಿದ್ದರೆ ಆ ಥರ ಇದ್ದಾಗ ಕ್ರ್ಯಾಂಕಿಯಾಗಿ ಬಿಹೇವ್ ಮಾಡ್ತಾನೆ. ಬಿಟ್ಟರೆ ಎವ್ರಿ ಟೈಮ್ ಕ್ರ್ಯಾಂಕಿಯಾಗಿರೋದು, ಹಠ ಮಾಡೋದು ಆ ಥರದ್ದೆಲ್ಲ ಮಾಡೋದಿಲ್ಲ, ಆರಾಮಾಗಿರ್ತಾನೆ. ಆ್ಯಂಡ್ ಮನೆ ಕೂಡ ಕರ್ಕೊಬಂದಿದ್ದೆ. ಅಲ್ಲಿ ಪ್ಲೇ ಹೋಮ್ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು, ಬಿಕಾಸ್ ಬೇರೆಯವ್ರ ಮಕ್ಕಳನ್ನೆಲ್ಲ ಆ ಥರ ವೀಡಿಯೋಲಿ ತೋರಿಸಬಹುದಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ. ಹಾಗಾಗಿ ನಾನೇನೋ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಅವ್ರ ಮ್ಯಾಮ್ನ ಕೇಳಿಬಿಟ್ಟು ಬೇಕಂದರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಏನು ಫೀಸು, ಯಾಕೆ ನಾನು ಡೇ ಕೇರ್ಗೆ ಹಾಕಿದ್ದು ಅಂತ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಹಾಕ್ತೀನಿ. ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದ್ವಿ. ನಮ್ಮ ಇದು ನೋಡು ಹೇಗೆ ಮಾಡ್ತದೆ. ಹೇಗಿತ್ತು ಮಾತಾಡೋಣ ಬಾ. ಹೇಗಿತ್ತು ಹೇಳಿ ಬಾ ಸ್ಕೂಲ್. ಬಾ, ಚಪ್ಪಲ್ ಬಿಚ್ಚಿಬಿಡ. ಅಳ್ತಾ ಇದ್ದ. ಹೇಳಿದ್ರು. ಹಾಯ್ ಫ್ರೆಂಡ್ಸ್. ಸ್ಕೂಲ್ಗೆ ಹೋಗಿದ್ದ? ಹೆಂಗಿತ್ತು ಇವತ್ತು ಸ್ಕೂಲ್ ಹೇಳು? ಹೆಂಗಿತ್ತು ಸ್ಕೂಲ್ ಇವತ್ತು ಹೇಳು? ಹೆಂಗಿತ್ತು? ಹೆಂಗೆ ಹೇಳ್ತಾ ಇದ್ದೆ ನೀನು? ಹೆಂಗೆ ಹೇಳ್ತಾ ಇದ್ದೆ ತೋರಿಸು. ಹೆಂಗೆ ಹೇಳ್ತಾ ಇದ್ದೆ? ಏನ್ ಬೇಕು ಅಂತ ಹೇಳ್ತಾ ಇದ್ದೆ ನೀನು? ಬೂವಾ ಬಾಕ್ಸ್ ಹಾಕೊಟ್ಟಿದ್ನಲ್ಲ, ಅವ್ರು ಕೊಟ್ಟಿಲ್ವಾ ನಿನ್ಗೆ? ಬನಾನಾ ತಿಂದ? ಆಪಲ್ ತಿಂದ? ಅಲ್ಲ, ಆಪಲ್ ಇದೆಲ್ಲ ಬಾಕ್ಸ್ಗೆ ಹಾಕೊಟ್ಟಿದ್ದು ಖಾಲಿ ಮಾಡಿದೆ ಹೇಳು. ಸರಿ ಫ್ರೆಂಡ್ಸ್, ಅವ್ನಿಗೆ ಹೊಟ್ಟೆ ಹಶ್ವಾಗಿದೆ, ಊಟ ಮಾಡಿಸ್ತೀನಿ. ಮಮ್ಮಿನ ಅಗ್ಗಿ ಮಾಡಿ ಕಿಸಿ ಮಾಡು. ಅಯ್ಯೋ, ಐ ಲವ್ ಯು. ಸ್ಕೂಲ್ ಹೆಂಗಿತ್ತು ಹೇಳು? ಇವತ್ತು ಸ್ಕೂಲ್ಗೆ ಹೋಗಿದ್ದೆ, ನಿಂಗೆ ಫ್ರೆಂಡ್ಸ್ ಆದ್ರಲ್ಲ ಅಂತ ಊದ್ದ. ಆಮೇಲೆ ಇನ್ನ ಏನೇನು ಆಟ ಆಡ್ದೆ? ಆಮೇಲೆ ಏನೇನು ಆಟ ಆಡ್ದೆ? ಅಲ್ಲಿ ತಾಚಿ ಮಾಡ್ದ ನೀನು ಬೆಡ್ ಮೇಲೆ? ಅಲ್ಲಿ ಸ್ಕೂಲಲ್ಲಿ ತಾಚಿ ಮಾಡಿದ್ದ? ಮ್ಯಾಮ್ ಹೊಡಿದ್ರ ನಿನ್ಗೆ? ಏನಂದ್ರು? ಅಲ್ಲ, ಏನಂದ್ರು ಮ್ಯಾಮ್ ನಿಂಗೆ? ಹಂಗೆ ನಾಯಿ ಥರ ಕೂಗಿದ್ರ? ಮ್ಯಾಮ್ ಹೆಂಗೆ ಹೊಡಿದ್ರು ನಿಂಗೆ? ಹೊಡಿದ್ರಾ? ಸುಳ್ಳು ಹೇಳ್ಬೇಡ. ಹೊಡಿದ್ರಾ? ಮ್ಯಾಮ್ ಬೈದ್ರಾ? ಓಯ್ ಅಂದು ಹಂಗೆ ಹೊಡಿದ್ರಾ? ನೀನು ತೀಟೆ ಮಾಡ್ದ?
ತೀಟೆ ಮಾಡ್ದ ನೀನು? ತೀಟೆ ಮಾಡ್ದ? ಮಾಡಿಲ್ಲ ಅಂದ್ರು ಸುಮ್ಮನೆ ಹೊಡೆದ್ರಾ? ಹೆಂಗ್ ಬೈದ್ರು? ಹೆಂಗ್ ಬೈದ್ರು? ಹಂಗೆ ಹೊಡೆದ್ರಾ? ಹೆಂಗ್ ಬೈದ್ರು ನಿಂಗೆ? ಹೇಳು, ಹೆಂಗ್ ಬೈದ್ರು ಹೇಳು ಅಲ್ಲಿ ಕ್ಯಾಮ್ರಾಗೆ. ಹೇಳು ಮಗನೆ. ಅವಳೇ ಮಾಡ್ಬೇಕಂತೆ. ಓಕೆ ಫ್ರೆಂಡ್ಸ್, ಅವನಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ. For me, bananas to the left. ಇರೋದಕ್ಕೆ ಜಿಯಾ ಮಾಡಿಸ್ತಾ ಇದೆಯಾ?